ಗೃಹಿಣಿಯರೇ, ಮನೆ ಖರ್ಚನ್ನು ನಿಭಾಯಿಸಿ ಹಣ ಉಳಿತಾಯ ಮಾಡಬೇಕಾ? ಹಾಗಾದರೆ ಈ 6 ಸಿಂಪಲ್ ಟಿಪ್ಸನ್ನು ಅನುಸರಿಸಿ. ಗೃಹಿಣಿಯರು ಮನೆ ಖರ್ಚನ್ನು ಸಮರ್ಥವಾಗಿ ನಿಭಾಯಿಸುವ ಜೊತೆಗೆ ಒಂದಿಷ್ಟು ಹಣ ಉಳಿತಾಯ ಮಾಡುವುದು ಸಹ ಮುಖ್ಯವಾಗುತ್ತದೆ. ಹಾಗಾದರೆ ತಮ್ಮಲ್ಲಿರುವ ದುಡ್ಡಿನಲ್ಲಿ ಮನೆ ನಿರ್ವಹಣೆ ಮಾಡುವ ಜೊತೆಗೆ ಭವಿಷ್ಯಕ್ಕಾಗಿ ದುಡ್ಡು ಕೂಡಿಡುವುದು ಹೇಗೆ? ಇಲ್ಲಿದೆ ನೋಡಿ 6 ಟಿಪ್ಸ್. ಈ ಸಿಂಪಲ್ ಟಿಪ್ಸ್ ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ. ವಿಡಿಯೋ ಫುಲ್ ನೋಡಿ. ಇಷ್ಟು ಒಳ್ಳೆಯ ವಿಡಿಯೋ ನೋಡಿ ಲೈಕ್ ಮಾಡದೇ ಇದ್ದರೆ ಹೇಗೆ ಹೇಳಿ? ಈ ಕೂಡಲೇ ವಿಡಿಯೋಗೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಈ ರೀತಿ ಯೂಸ್ಫುಲ್ ಇನ್ಫಾರ್ಮೇಷನ್ ವಿಡಿಯೋ ನೋಡಲು ನಮ್ಮನ್ನು ಫಾಲೋ ಮಾಡಿ. ಒಬ್ಬ ಉತ್ತಮ ಗೃಹಿಣಿ ಎನಿಸಿಕೊಳ್ಳಲು ಹೆಣ್ಣು ಮಕ್ಕಳಿಗೆ ಹಲವು ಗುಣಗಳಿರಬೇಕು. ಅದರಲ್ಲಿ ಮುಖ್ಯವಾದದ್ದು ಹಣಕಾಸು ನಿರ್ವಹಣೆ. ಹಣಕಾಸಿನ ನಿರ್ವಹಣೆಯಲ್ಲಿ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ಎಕ್ಸ್ಪರ್ಟ್ ಎನ್ನುವ ಮಾತಿದೆ. ಹೆಣ್ಣು ಮಕ್ಕಳು ಮನೆ ಹಾಗೂ ಹಣಕಾಸು ಎರಡನ್ನೂ ಒಟ್ಟಿಗೆ ನಿಭಾಯಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ. ಉದ್ಯೋಗಸ್ಥ ಗೃಹಿಣಿಯರು ಓಕೆ, ಆದರೆ ಉದ್ಯೋಗ ಇಲ್ಲದ ಹೆಣ್ಣು ಮಕ್ಕಳು ತಮ್ಮ ಖರ್ಚಿಗಾಗಿ ಗಂಡನ ಮೇಲೆ ಅವಲಂಬಿತರಾಗಿರುವುದು ಸಹಜ. ಅದಕ್ಕಾಗಿ ಕೆಲವರು ಪಾರ್ಟ್ ಟೈಮ್ ಉದ್ಯೋಗ, ಫ್ರೀಲಾನ್ಸಿಂಗ್ನಂತಹ ಹವ್ಯಾಸಗಳನ್ನು ರೂಢಿಸಿಕೊಂಡಿರುತ್ತಾರೆ. ಆದರೆ ಮನೆ ಖರ್ಚು ನಿಭಾಯಿಸುವ ದುಡ್ಡಿನಲ್ಲಿಯೇ ಹಣ ಉಳಿತಾಯ ಮಾಡಬಹುದು. ಹೇಗೆ ಎನ್ನುವುದಕ್ಕೆ ಇಲ್ಲಿದೆ ನೋಡಿ ಒಂದಿಷ್ಟು ಸಲಹೆ. ಮೊದಲನೇದಾಗಿ ಬಜೆಟನ್ನು ರಚಿಸಿ. ನಿಮ್ಮ ತಿಂಗಳ ಸಂಬಳ ಅಂದರೆ ನಿಮ್ಮ ಮನೆಯವರ ಸಂಬಳ ಹಾಗೂ ಮನೆ ಖರ್ಚಿನ ಲೆಕ್ಕಾಚಾರದ ಮೇಲೆ ಒಂದು ಬಜೆಟನ್ನು ರಚಿಸಿ. ಪ್ರತಿ ತಿಂಗಳು ಪಾವತಿಸುವ ಬಿಲ್ಲು, ಮನೆ ಸಾಮಾನು, ಓಡಾಟದ ಖರ್ಚು ಇಂತಹ ಎಲ್ಲವನ್ನು ಬರೆದಿಡಿ. ಬಜೆಟ್ ಹೊಂದಿಸುವುದರಿಂದ ನಿಮ್ಮ ಹಣಕಾಸಿನ ಪರಿಸ್ಥಿತಿಯ ಕುರಿತು ನಿಮಗೆ ಸಮಗ್ರ ನೋಟ ಸಿಗುತ್ತದೆ. ಮತ್ತು ನೀವು ಎಲ್ಲೆಲ್ಲಿ ಖರ್ಚು ಕಡಿಮೆ ಮಾಡಬಹುದು ಎಂಬುದನ್ನು ಗುರುತಿಸಲು ನಿಮಗೆ ಸಾಧ್ಯ ಆಗುತ್ತೆ. ಇನ್ನು ನೆಕ್ಸ್ಟು ಊಟದ ಪ್ಲ್ಯಾನಿಂಗು. ಅಡುಗೆಯ ವಿಚಾರವನ್ನು ಹಲವರು ನಿರ್ಲಕ್ಷ್ಯ ಮಾಡುತ್ತಾರೆ. ಬೇಕಾಬಿಟ್ಟಿ ತಯಾರಿಸಿ ನಂತರ ಹೊರಕ್ಕೆ ಎಸೆಯುವುದು ಅಭ್ಯಾಸವಾಗಿರುತ್ತದೆ. ಆದರೆ ಇದರಿಂದಾಗುವ ಖರ್ಚುಗಳು ಅರಿವಾಗುವುದಿಲ್ಲ. ಹಾಗಾಗಿ ಒಂದು ವಾರ ಮೊದಲೇ ಈ ವಾರಕ್ಕೆ ಏನೇನು ಮಾಡಬೇಕು ಎಂಬುದರ ಪಟ್ಟಿ ಮಾಡಿ ಅದಕ್ಕೆ ಏನೇನು ಬೇಕು ಎಂಬುದನ್ನು ನಿರ್ಧರಿಸಿ. ಅಗತ್ಯಕ್ಕಿಂತ ಹೆಚ್ಚು ವಸ್ತುಗಳನ್ನ ತಂದು ಹಾಳು ಮಾಡಬೇಡಿ. ಕೂಪನ್ ಹಾಗೂ ಕ್ಯಾಶ್ಬ್ಯಾಕ್ ಕೂಪನ್, ಡಿಸ್ಕೌಂಟ್ ಕೋಡ್ ಮತ್ತು ಇತರ ಕ್ಯಾಶ್ಬ್ಯಾಕ್ ಆಫರ್ಗಳನ್ನು ಬಳಸ್ಕೊಳ್ಳಿ. ಹಲವು ಮಾಲ್, ಮಳಿಗೆಗಳು, ಆನ್ಲೈನ್ ವೇದಿಕೆಗಳಲ್ಲಿ ಆಗಾಗ ಆಫರ್ ನೀಡುತ್ತಾ ಇರುತ್ತಾರೆ. ಅದನ್ನು ಗಮನಿಸಿ. ಇದರಿಂದಲೂ ಕೂಡ ಹಣವನ್ನು ಉಳಿತಾಯ ಮಾಡಬಹುದು. ಯುಟಿಲಿಟಿ ವೆಚ್ಚ ಕಡಿಮೆ ಮಾಡಿ. ಮನೆಗೆ ಅವಶ್ಯವಿದ್ದಷ್ಟೇ ಯುಟಿಲಿಟಿಗಳನ್ನ ಬಳಸಿ. ಎಲ್ಲವನ್ನು ತರಲು ಹೋಗಬೇಡಿ. ಹೊಸತು ಕಂಡಾಗಲೆಲ್ಲ ಖರೀದಿ ಮಾಡುವ ಅಭ್ಯಾಸ ಒಳ್ಳೆಯದಲ್ಲ. ತಿಂಗಳ ಅಥವಾ ವರ್ಷದ ಬಜೆಟ್ನಲ್ಲಿ ಯುಟಿಲಿಟಿಗಾಗಿ ಕಡಿಮೆ ಹಣ ವಿನಿಯೋಗಿಸಿದಷ್ಟು ಉಳಿತಾಯ ಹೆಚ್ಚುತ್ತದೆ. ಡೂ ಇಟ್ ಯುವರ್ ಸೆಲ್ಫ್ ಅಂದರೆ DIY ಯೋಜನೆಗಳನ್ನು ಅಳವಡಿಸಿಕೊಳ್ಳಿ. ಸಾಧ್ಯವಾದಷ್ಟು ಮನೆಯ ಕೆಲವೊಂದು ಕೆಲಸಗಳನ್ನು ನೀವೇ ಮಾಡಿಕೊಳ್ಳಿ. ಮನೆಯಲ್ಲಿ ಸಣ್ಣ ಪುಟ್ಟ ವಸ್ತುಗಳ ರಿಪೇರಿ, ಹೊಲಿಗೆ, ತೋಟಗಾರಿಕೆಯಂತಹ ಕೆಲಸಗಳನ್ನು ನೀವೇ ಮಾಡಿಕೊಳ್ಳುವ ಮೂಲಕ ಹಣ ಕೂಡ ಉಳಿಸ್ಬೋದು. ಇದು ಹಣ ಉಳಿಸುವ ಸೃಜನಶೀಲ ಮಾರ್ಗವೂ ಕೂಡ ಹೌದು. ಶಾಪ್ ಮಾರ್ಟು, ಬಟ್ಟೆ, ಮನೆಗೆ ಫರ್ನಿಚರ್ ಖರೀದಿಸುವುದು ಇಂತಹ ಸಂದರ್ಭದಲ್ಲಿ ಹಣ ಉಳಿತಾಯ ಮಾಡುವ ಮಾರ್ಗ ಕಂಡುಕೊಳ್ಳಿ. ಸೆಕೆಂಡ್ ಹ್ಯಾಂಡ್ ವಸ್ತುಗಳನ್ನ ಖರೀದಿಸುವುದು, ಕ್ಲಿಯರೆನ್ಸ್ ಸೇಲ್ ಇದ್ದಾಗ ಬಟ್ಟೆ ಖರೀದಿ ಮಾಡುವುದು, ಸೇಲ್ ಇದ್ದಾಗ ಫರ್ನಿಚರ್ಗಳನ್ನು ಖರೀದಿ ಮಾಡುವುದು, ಇಂತಹ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವುದು ಹಣ ಉಳಿತಾಯಕ್ಕೆ ಬಹಳಷ್ಟು ಮುಖ್ಯ ಆಗುತ್ತೆ. ಮಳಿಗೆಗಳಲ್ಲಿ ಖರೀದಿ ಮಾಡುವ ಮುನ್ನ ಆನ್ಲೈನ್ನಲ್ಲಿ ಬೆಲೆ ಪರಿಶೀಲನೆ ಕೂಡ ಮಾಡಿಕೊಳ್ಳಿ. ಎಮರ್ಜೆನ್ಸಿ ಫಂಡ್ ಎಂದು ಮನೆಯಲ್ಲಿ ಒಂದಿಷ್ಟು ಹಣ ಇರಿಸಿಕೊಳ್ಳುವುದು ಬಹಳ ಮುಖ್ಯ. ಆಸ್ಪತ್ರೆ, ಔಷಧಿ ಇಂತಹ ಖರ್ಚುಗಳು ಯಾವಾಗ ಬರುತ್ತವೆ ಎಂದು ಹೇಳೋಕೆ ಆಗೋದಿಲ್ಲ. ಅದಕ್ಕಾಗಿ ಒಂದಿಷ್ಟು ಹಣ ಉಳಿಸಿಕೊಂಡಿರುವುದು ಮುಖ್ಯವಾಗಿರುತ್ತದೆ. ಆಗ ಕ್ರೆಡಿಟ್ ಕಾರ್ಡ್ ಅಥವಾ ದೈನಂದಿನ ಬಜೆಟ್ನಿಂದ ಕೊಡುವ ಅಗತ್ಯ ಬೀಳೋದಿಲ್ಲ. ಈ ಟಿಪ್ಸ್ಗಳಲ್ಲಿ ಯಾವುದು ನಿಮಗೆ ಬೆಸ್ಟ್ ಅನ್ನಿಸ್ತು? ನಿಮಗೆ ಕೂಡ ಬೇರೆ ಟಿಪ್ಸ್ ಗೊತ್ತಿದ್ದರೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.